ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಗ್ಯಾಸ್ನ ಅಭಾವ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಬಗ್ಗೆ ಹೋಟೆಲ್ ಮಾಲೀಕರೇ ಹೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳಿಗೆ ನಾಮುಂದು ತಾಮುಂದು ಅಂತ ಒಂದು ಸಿಲಿಂಡರ್ ಆಲ್ರೆಡಿ ಇರೋರು ಮತ್ತೆ ಬುಕ್ಕಿಂಗ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಪ್ಯಾನಿಕ್ ಅಂದರೆ ಆತಂಕದ ಬುಕ್ಕಿಂಗ್ಗೆ ಕಾರಣ ಆಗ್ತಾ ಇದೆ. ಪ್ಯಾನಿಕ್ ಬುಕ್ಕಿಂಗ್ ಅಂತ ಇದನ್ನು ಸ್ಟೇಟ್ ಮಾಡ್ತಾರೆ. ಸೊ ಅಂಥ ಪರಿಸ್ಥಿತಿಯನ್ನು ನೋಡ್ತಾ ಇರುವಂತಹ ಏಜೆನ್ಸಿಗಳು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಇವತ್ತಿನ ಚಿತ್ರಣದಲ್ಲಿ ಸ್ವಲ್ಪ ಆದರೂ ಚೇತರಿಕೆ ಕಂಡಿದೆಯಾ ಅಥವಾ ಯಥಾಸ್ಥಿತಿ ಇದೆಯಾ, ಇನ್ನೂ ವರ್ಸ್ಟ್ ಆಗಿದೆಯಾ, ಆ ಡೀಟೇಲ್ಸನ್ನು ನೀವೀಗ ಈ ಬುಲೆಟಿನಲ್ಲಿ ನೋಡ್ಬೋದು. ಗ್ಯಾಸ್ ಗುಮ್ಮನಿಗೆ ಬೆಂಗಳೂರಿಗರು ಬೆಚ್ಚಿ ಬೀಳ್ತಾ ಇದ್ದಾರೆ. ಮೊನ್ನೆ ತನಕ ಅಲ್ಲೆಲ್ಲ ಯುದ್ಧ ಆದರೆ ನಮಗೆ ಬೇರೆ ಸ್ಟೋರಿಗಳಿಲ್ವಾ, ಬೇರೆ ಸುದ್ದಿಗಳಿಲ್ವಾ ಅಂತ ಕೇಳ್ತಾ ಇದ್ದವರು ಈಗ ಏನಾಯಿತು, ಏನಾಗ್ಬೋದು ಅನ್ನೋ ಹಂತಕ್ಕೆ ಪ್ರತಿದಿನ ಕುತೂಹಲದಿಂದ ನ್ಯೂಸ್ ನೋಡೋ ರೀತಿ ಆಗಿದೆ. ಇನ್ನೆಷ್ಟು ದಿನ ಕಾಡಲಿದೆ ಗ್ಯಾಸ್ ಟ್ರಬಲ್? ಹಾಗಾದರೆ ಇದು ಆರಂಭ ಅಷ್ಟೇ, ಇದು ಜಸ್ಟ್ ಒಂದು ಟ್ರೇಲರ್ ಅಷ್ಟೇ. ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ಗಳು ಆಗಬಹುದಾ? ನಮ್ಮ ಕಲ್ಪನೆಗೂ ಮೀರಿದ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಬೇಕಾಗಿ ಬರುತ್ತಾ ಅನ್ನೋ ಪ್ರಶ್ನೆ. ಮೊದಲ ಹಂತದಲ್ಲಿ ಇಲ್ಲಿ ಹೋಟೆಲ್ಗಳು ಮುಚ್ತಾ ಇದೆ. ಇಲ್ಲಿ ಯಾರೂ ಯುದ್ಧಕ್ಕೆ ಹೋಗಿಲ್ಲ, ಯಾರು ಯುದ್ಧಕ್ಕೆ ಸಪೋರ್ಟ್ ಮಾಡ್ತಿಲ್ಲ, ಆದರೂ ನಾವು ಹೋಟೆಲ್ಗಳನ್ನು ಮುಚ್ಚಬೇಕಾದ ಸ್ಥಿತಿ ಬಂದಿದೆ ಅಂತ ಬೆಂಗಳೂರಿನ ಬಹುತೇಕರು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಂದು ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದ 20-30% ಹೋಟೆಲ್ಗಳು ಆಲ್ರೆಡಿ ಬಂದಾಗಿದೆ. ನಮ್ಮ ಕೈನಲ್ಲಿ ಒಂದಕ್ಕೆ 3 ಪಟ್ಟು ದುಡ್ಡು ಕೊಟ್ಟು ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿ ಹೋಗೋ ವಿಚಾರ ಅಲ್ಲ, ವರ್ಕೌಟ್ ಆಗಲ್ಲ ಇದು ಅಂತ ಮುಚ್ಚಿದ್ದಾರೆ. ಸರಿ ಆದಮೇಲೆ ಬೇಕಾದರೆ ಆಪ್ರೇಟ್ ಮಾಡ್ತೀವಿ ಅಂತ. ಇದ್ರ ಪರಿಣಾಮ ಏನು? ಕಾರ್ಮಿಕರಿಗೆ ಲಾಸ್ ಆಗ್ತಾ ಇದೆ. ಆಮೇಲೆ ಆ ತರಕಾರಿ, ಹಣ್ಣು ಮತ್ತು ಮೊಟ್ಟೆ ಗಿಟ್ಟೆ ಎಲ್ಲ ಮಾರೋರ್ಗೂ ಕೂಡ ದೊಡ್ಡ ಲಾಸ್ ಆಗ್ತಾ ಇದೆ. ಬರೀ ಹೋಟೆಲ್ ಮಾತ್ರ ಇಮಿಡಿಯೇಟಾಗಿ ಬಿಸಿ ತಟ್ತಾ ಇರುವಂತಹ ಸೆಕ್ಟರು. ಹೋಟೆಲ್ ಬಿಟ್ಟು ಚೈನ್ ರಿಯಾಕ್ಷನ್ಗಳಿದ್ದಾವೆ. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇದೆ ಯುದ್ಧ. ಅದು ಈಗ ನಮ್ಮ ಮನೆಯ ಬಾಗಿಲಿಗೂ ಬಂದು ತಟ್ತಾ ಇದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಬಂದ್ ಆಗಿರುವಂತಹದ್ದು. ಮೆಜೆಸ್ಟಿಕ್ನ ಪ್ರಮುಖ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಸಣ್ಣ ಪುಟ್ಟ ಬೀದಿ ಬದಿ ಅಂಗಡಿಗಳು ಮಾತ್ರ ಓಪನ್ ಆಗಿರುವಂತಹದ್ದು. ಗೃಹ ಬಳಕೆಯ ಗ್ಯಾಸನ್ನು ಬೀದಿ ಬದಿ ಅಂಗಡಿಗಳು ಬಳಸ್ತಾ ಇದ್ದಾವೆ. ಇವತ್ತು ಮತ್ತು ನಾಳೆ ಮತ್ತಷ್ಟು ಹೋಟೆಲ್ಗಳು ಬಂದಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಹೇಳ್ತಾ ಇದ್ರು, ನಮ್ಮ ಮೊದಲ ಆದ್ಯತೆ ಮನೆಗಳಿಗೆ ಸಿಲಿಂಡರನ್ನು ತಲುಪಿಸುವಂಥದ್ದು ಅಂತ ಹೇಳಿ. ಹಾಗಾಗಿ ಬೆಂಗಳೂರಿನಲ್ಲಿ 30-40% ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಇದು ಆರಂಭಿಕ ಹಂತ. ಮುಂದಿನ ದಿನಗಳಲ್ಲಿ ಇದರ ಬಿಸಿ ಮತ್ತಷ್ಟು ಹೋಟೆಲ್ಗಳಿಗೆ ತಟ್ಟಲಿದೆ. ಹಾಗಾಗಿ ಗ್ಯಾಸ್ ಸಿಲಿಂಡರ್ನ ಕಿಚ್ಚು ಈಗ ಬೆಂಗಳೂರಿನಲ್ಲಿ ದಗದಗಿಸ್ತಾ ಇರುವಂಥದ್ದು. ಬಹುತೇಕ ಹೋಟೆಲ್ಗಳಿಗೆ ಈ ಸಮಸ್ಯೆಯ ಬಿಸಿ ತಟ್ತಾ ಇದೆ. ಇದು ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸೊ ಈಗಷ್ಟೇ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ವಿ ಯಾವ ಕಡೆಗಳಲ್ಲಿ ಏನೇನಿದೆ ಪರಿಸ್ಥಿತಿ ಅಂತ. ಮಲ್ಲೇಶ್ವರಂನ ಒಂದು ಫೇಮಸ್ ಹೋಟೆಲು ಉಡುಪಿ ಶ್ರೀಕೃಷ್ಣ ರಜತಾದ್ರಿ ಅಂತ ಗ್ಯಾಸ್ ಇಲ್ಲದೆ ಬೀಗ ಹಾಕಿದ್ದಾರೆ, ಬಾಗಿಲು ಹಾಕಿದ್ದಾರೆ. ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿರುವಂತಹ ಹೋಟೆಲ್ ಜನರಿಂದ ಗಿಜಿಗುಡ್ತಾ ಇದ್ದ ಪ್ರದೇಶದಲ್ಲಿ ಈಗ ಉದ್ಯಮ ನಡೆಸೋದಕ್ಕೆ ಸಿಬ್ಬಂದಿಗಳೂ ಇಲ್ಲ, ಅವ್ರಿಗೆ ಸಂಬಳನೂ ಸಿಗ್ತಾ ಇಲ್ಲ, ಸಿಲಿಂಡ್ರು ಕೊರತೆ ಆಗಿದೆ. ಕಂಪ್ಲೀಟ್ ಹೋಟೆಲ್ಗಳಿಗೆ ಸಿಗ್ತಾ ಇರುವ ಪೆಟ್ಟು ಯಾವ ರೀತಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಮಲ್ಲೇಶ್ವರಂ ಎಲ್ಲ ಶಾಪಿಂಗ್ನ ಹಾಟ್ಸ್ಪಾಟ್ ಆಗಿರೋದ್ರಿಂದ ಯಾವಾಗ ನೋಡಿದ್ರೂ ಈ ಹೋಟೆಲ್ಗಳು ಬ್ಯುಸಿ ಇರುತ್ತೆ. ಬೆಳಗ್ಗೆ ವಾಕಿಂಗ್ ಬಂದವ್ರು ಬರ್ತಾರೆ, ಕೆಲಸಕ್ಕೆ ಹೋಗ್ಬೇಕಾಗಿರೋರು ಬರ್ತಾರೆ, ಮಧ್ಯಾಹ್ನ ನಂತರ ಶಾಪಿಂಗಿಗೆ ಅಂತ ಬಂದವರು ಬರ್ತಾರೆ. ಬಟ್ ಎಲ್ಲ ಹೋಟೆಲ್ಗಳು ಕೂಡ ಕ್ಲೋಸ್ ಆಗ್ತಾ ಇದೆ. ಏನು ಕಾರಣ ಅಂದರೆ ಬರೀ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಕಾರಣ ಮಾತ್ರ ಅಲ್ಲ, ಗ್ಯಾಸ್ ಸಿಲಿಂಡರ್ ಬಿಟ್ಟು ಸೌದೆ ಒಲೆ ಮುಂದೆ ನಿಂತು ಅಡುಗೆ ಮಾಡೋ ಅಭ್ಯಾಸ ಇಲ್ಲ ಈಗ ಸಿಗೋ ಕಾರ್ಮಿಕರಿಗೆ. ಅವರೆಲ್ಲ ಇನ್ಸ್ಟೆಂಟಾಗಿ ಗ್ಯಾಸ್ ಹಚ್ಚು, ಅಡುಗೆ ರುಚಿ ಅಡುಗೆ ತಯಾರಿಸು ಕೊಡು ಅನ್ನೋ ರೀತಿನಲ್ಲಿ ಇದ್ದವರು ಈಗ ಸಡನ್ನಾಗಿ ಹಿಂಗಾದರೆ ಏನು ಕತೆ ಅನ್ನೋದು ಸಹಜ ಪ್ರಶ್ನೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ. ಸದ್ಯಕ್ಕೆ ಸೌದೆ ಒಲೆಯೇ ಆಪತ್ ಬಾಂಧವ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಗೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸಿಟಿಯಲ್ಲೂ ಕೂಡ ಈಗ ಸೌದೆಗೆ ಡಿಮ್ಯಾಂಡ್. ಹೆಚ್ಚು ಸೌದೆಯನ್ನು ಹೋಟೆಲ್ಗಳು ಖರೀದಿಸಿಕೊಂಡು ಒಂದು ಕಡೆ ಕೂಡಿಡ್ತಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಗ್ಯಾಸ್ ನಂಬ್ಕೊಂಡ್ರೆ ಹೋಟೆಲ್ ಕ್ಲೋಸ್ ಆಗಬೇಕು, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಬೇಕು. ಪರಿಸ್ಥಿತಿ ಇನ್ನೆಷ್ಟು ದಿನ ಹಿಂಗೆ ಇರುತ್ತೋ ಗೊತ್ತಿಲ್ಲ. ಹಂಗಂತೇಳಿ ಹೋಟೆಲನ್ನು ಕೂಡ ಕ್ಲೋಸ್ ಮಾಡೋದಕ್ಕಾಗಲ್ಲ. ಜೀವನ ನಡಿಬೇಕಲ್ಲ, ಹೋಟೆಲ್ನೇ ನಂಬ್ಕೊಂಡವರ ಬದುಕು ನಡಿಬೇಕಲ್ಲ. ಹಾಗಾಗಿ ಹೋಟೆಲ್ಗಳು ಈಗ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೌದೆ ಒಲೆಗಳನ್ನು ಸ್ಟಾಕ್ ಹಾಕುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೆಲ್ಲ ಬೆಂಗಳೂರಿನಲ್ಲಿ ಸೌದೆ ಒಲೆ ಊಟ ಅಂತಲೇ ಸಿಗ್ತಿತ್ತು. ಬಟ್ ಈಗ ಎಲ್ಲ ಹೋಟೆಲ್ಗಳು ಕೂಡ
ಸೌದೆ ಒಲೆಗಳನ್ನೇ ನಂಬಿಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಗ್ಯಾಸ್ನ ಅಭಾವ. ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಸೃಷ್ಟಿಯಾಗಿದೆ. ಸರ್ಕಾರವು ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಂತೇಳಿ ಹೋಟೆಲನ್ನು ಕ್ಲೋಸ್ ಮಾಡಿದರೆ ಅದು ಜೀವನದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹೆಂಗಾದರೂ ಮಾಡಿ ಹೋಟೆಲನ್ನು ನಡೆಸಲೇಬೇಕಿದೆ, ಗ್ಯಾಸ್ ಸಿಗ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಕಟ್ಟಿಗೆ ಮೊರೆ ಹೋಗ್ತಾ ಇದ್ದಾರೆ.